ಕಾಶ್ಮೀರದ ಪಹಲ್ಗಾಮ್ ಉಗ್ರ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ ಭಾರತ. ಪಾಕ್ ಸಚಿವನ ಎಕ್ಸ್ ಖಾತೆ ಬ್ಯಾನ್ ಮಾಡಿದೆ ಭಾರತ. ಪಾಕ್ ಸಚಿವ ಅತಾವುಲ್ಲಾ ತರಾರ್ ಈತನ ಎಕ್ಸ್ ಖಾತೆ ಬ್ಯಾನ್ ಆಗಿದೆ. 24ರಿಂದ 36 ಗಂಟೆಯಲ್ಲಿ ಭಾರತದಿಂದ ದಾಳಿ ಅಂತೇಳಿ ತರಾರ್ ಹೇಳಿದ್ದ. ಸದ್ಯ ಈತನ ಖಾತೆ ಈಗ ಬ್ಯಾನ್ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಾಕ್ ಮಾಜಿ ಸಚಿವನ ಖಾತೆಯನ್ನ ಬ್ಯಾನ್ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ರಾಜತಾಂತ್ರಿಕ ನಿರ್ಧಾರಗಳು, ಗಡಿಯಲ್ಲಿ ಒಂದು ಕಡೆಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡೋದು, ಇತ್ತ ಭಾರತ ಕೊಡ್ತಾ ಇರುವಂಥ ಗೇಟಿಗೆ ಪಾಕಿಸ್ತಾನ ವಿಲ ಅಂತೇಳಿ ಒದ್ದಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ. ಪಾಕ್ ಸಚಿವನ ಎಕ್ಸ್ ಖಾತೆಯನ್ನು ಬ್ಯಾನ್ ಮಾಡಿದೆ ಭಾರತ. ಪಾಕ್ ಸಚಿವ ಅತಾವುಲ್ಲಾ ತರಾರ್ 24ರಿಂದ 36 ಗಂಟೆಯಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಹುದು ಅಂತೇಳಿ ಆತ ತನ್ನ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದ. ಒಂದು ಪೋಸ್ಟನ್ನು ಶೇರ್ ಮಾಡಿದ್ದ. ಇತ್ತ ಆತನ ಖಾತೆ ಬ್ಯಾನ್ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಭಾರತ ರಾಜತಾಂತ್ರಿಕವಾಗಿ ಕೊಡ್ತಾ ಇರುವಂಥ ಒಂದಷ್ಟು ಪೆಟ್ಟುಗಳನ್ನು ನೋಡಬೇಕಾಗತ್ತೆ. ಈಗಾಗಲೇ ಸಿಂಧೂ ನದಿ ನೀರಿನ ವಿಚಾರವಾಗಿ ತೆಗೆದುಕೊಂಡ ನಿರ್ಧಾರ, ಹಾಗೆಯೇ ವೀಸಾ ವಿಚಾರವಾಗಿ ಪಾಕಿಸ್ತಾನಿ ಪ್ರಜೆಗಳು ಭಾರತದಲ್ಲಿ ವಾಸ ಮಾಡ್ತಾ ಇದ್ರು ಅವರೆಲ್ಲರನ್ನೂ ಕೂಡ ವಾಪಸ್ ಕಳುಹಿಸುವಂಥ ನಿರ್ಧಾರ, ಹೀಗೆ ಗಟ್ಟಿತನದ ನಿರ್ಧಾರವನ್ನು ತೆಗೆದುಕೊಳ್ತು. ರಾಜತಾಂತ್ರಿಕವಾಗಿ ವ್ಯಾಪಾರ ವಹಿವಾಟು ಬಂದಾಗಿದೆ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಂಥ ಔಷಧಿಗಳು ಕೂಡ ಹೋಗ್ತಾ ಇಲ್ಲ.